ಉಗ್ರರ ಗುಂಡೇಟಿಗೆ ಬಲಿಯಾದ ಭರತ್ ನಿವಾಸಕ್ಕೆ ಇದೀಗ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ಕೊಟ್ಟಿದ್ದಾರೆ. ಸಾಂತ್ವನ ಹೇಳ್ತಾ ಇರುವಂತ ದೃಶ್ಯಗಳಿದು. ಅವರ ಜೊತೆಗೆ ಒಂದಷ್ಟು ಜನ ರಾಜಕೀಯ ನಾಯಕರುಗಳು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ದುಃಖವನ್ನ ಭರಿಸುವಂತ ಶಕ್ತಿ ಆ ದೇವರೇ ಈ ಕುಟುಂಬಕ್ಕೆ ನೀಡಬೇಕು. ಈಗ ನೀವು ಗಮನಿಸ್ತಾ ಇರೋದು ನೇರ ದೃಶ್ಯಗಳನ್ನ. ಇದಾಗಲೇ ನಡೆದಿರುವಂತಹ ಘಟನೆ ಎಲ್ಲರ ಮನಸ್ಸಿಗೂ ಘಾಸಿ ಉಂಟು ಮಾಡಿದೆ. ಕೇವಲ ಕುಟುಂಬಕ್ಕೆ ಮಾತ್ರ ಅಲ್ಲ, ಅವರ ಆಪ್ತರು ಹಾಗೆ ಈ ಘಟನೆಯನ್ನ ಕೇಳ್ತಾ ಇದ್ದಾಗೆ ದೇಶಕ್ಕೆ ದೇಶನೇ ಬೆಚ್ಚಿ ಬಿದ್ದಿದೆ. ಆ ದುಃಖ ಇನ್ಯಾರಿಗೂ, ಆ ಕುಟುಂಬಕ್ಕೆ ಇನ್ಯಾರಿಗೂ ಬರಬಾರ್ದು. ಅವ್ರು ಹೇಳಿದ್ರಂತೆ ಛೋಟಾ ಬಚ್ಚಾ ಹೇ ಚೋಡ್ದೋ ಅಂತ ಬೇಡ್ಕೊಂಡ್ರಂತೆ. ಆದರೆ ಕಿರಾತಕರಿಗೆ ಕರುಣೆ ಎಲ್ಲಿರುತ್ತೆ? ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಅವರು ಕೇಳಿದ ಒಂದೇ ಪ್ರಶ್ನೆ, ಕಲ್ಮಾ ಪಡೋ. ಇವರಿಗೆ ಅದು ಗೊತ್ತಿಲ್ಲ. 3 ಬಾರಿ ಗುಂಡಾರಿಸಿ ಸಾಯಿಸಿದ್ದಾರೆ. ಬಹುಶಃ ಸತ್ತೋರ್ದೆಲ್ಲರದು ಇದೇ ಕತೆ. ಅದಕ್ಕೆ ಕಾರಣ ಜಗತ್ತನ್ನು ಎರಡಾಗಿ ನೋಡುವಂಥ ಅವರ ಮೂಲತತ್ವ, ಅವರ ಫಿಲಾಸಫಿ. ಒಂದು ಇಸ್ಲಾಮನ್ನು ಪಾಲಿಸೋರು ಮತ್ತು ಇಸ್ಲಾಮೇತರರು. ಬರೀ ನೋಡ್ತಾರಷ್ಟೇ ಅಲ್ಲ, ಇಸ್ಲಾಮೇತರರ ಬಗೆಗಿನ ಅವರ ದೃಷ್ಟಿಕೋನ, ಆ ದೃಷ್ಟಿಕೋನವನ್ನು ಎಲ್ಲಿವರೆಗೂ ಬದಲಾಯಿಸಲ್ಲ ಅಲ್ಲಿವರೆಗೂ ಟೆರರಿಸ್ಟ್ಗಳು ರಕ್ತ ಬೀಜಾಸುರನಂತೆ ಹುಡ್ತಾನೆ ಇರ್ತಾರೆ. ಆ ದೃಷ್ಟಿಕೋನ ಬದಲಾಗದ ಹೊರತು ಜಗತ್ತಿನಲ್ಲಿ ಶಾಂತಿ ನೆಲೆಸಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಕೋನವೇ ಈ ಎಲ್ಲದರ ಮೂಲ. ಅದು ಬದಲಾಗದ ಹೊರತು ಹೇಗೆ ಶಾಂತಿ ನೆಲೆಸಕ್ಕೆ ಸಾಧ್ಯ? ಇಸ್ಲಾಮೇತರರ ಬಗೆಗಿನ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳದೆ ಇದ್ದರೆ ಹೇಗೆ ಸಾಧ್ಯ? ಅವರಿಗೆ